ನಮಸ್ಕಾರ ಸ್ನೇಹಿತರೆ, ರಾಮ್ ಸರ್ 360 ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ಪ್ರಚಲಿತ ಘಟನೆಗಳು ಅಂದರೆ ಇವತ್ತಿನ ಕರೆಂಟ್ ಅಫೇರ್ಸ್ ಯಾವ್ಯಾವು, ಪ್ರಜಾವಾಣಿ ಮತ್ತು ಕನ್ನಡಪ್ರಭ ಮತ್ತು ಉದಯವಾಣಿ ಎಲ್ಲ ನ್ಯೂಸ್ ಪೇಪರ್, ಕನ್ನಡ ನ್ಯೂಸ್ ಪೇಪರ್ ಆಗಿರ್ತವೆ. ಹಾಗೂ ದ ಹಿಂದೂ ನ್ಯೂಸ್ ಪೇಪರು ಹಾಗೂ GK ಟುಡೇ ಹಾಗೂ PIB ಏನು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇಷ್ಟರದ ಇದು ಮಾಹಿತಿ ಆಗಿರುತ್ತೆ. ನೋಡಿ, ಮೊದಲೇದಾಗಿ ನಾವು ನೋಡ್ತಾ ಇದ್ದೀವಿ. ನೋಡಿ, ನಾನು ನಿಮ್ಮ ಕರೆಂಟ್ ಅಫೇರ್ಸ್ ಜೊತೆಗೆ ಸೈನ್ಸ್ ಲೈವ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ, ಸೈನ್ಸ್ ಲೈವ್ ಕ್ಲಾಸ್ ಮಾಡ್ತಾಯಿದ್ದೀನಿ. 6:30 ಇರುತ್ತೆ ಸಂಜೆ, ಎಲ್ಲರೂ ಅಟೆಂಡ್ ಆಗ್ಬೋದು. ಓಕೆ, ಇದ್ರ ಜೊತೆಗೆ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ದು ಪ್ಲೇ ಲಿಸ್ಟಿಗೆ ಹೋದರೆ ಪ್ರತಿದಿನದ್ದು ಕರೆಂಟ್ ಅಫೇರ್ಸ್ ಸಿಗುತ್ತೆ. ಪ್ಲೇ ಲಿಸ್ಟ್ ಇರುತ್ತಲ್ಲ ಯೂಟ್ಯೂಬ್ನಲ್ಲಿ, ಪ್ಲೇ ಲಿಸ್ಟಿಗೆ ಹೋಗಿ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ದು ಒಂದು ಇದಿರುತ್ತೆ ಇಂಡೆಕ್ಸ್, ಅಲ್ಲಿ ನೀವು ಡೈಲಿ ವಾಚ್ ಮಾಡ್ಬೋದು. ಓಕೆ, ನೋಡಿ, ಮೊದಲೇ ಕ್ವಶನ್ ಆಗಿ ಬಂದು ನೋಡ್ತಾ ಹೋದ್ರೆ, ಹಾಗಾದರೆ ಮೊದಲೇ ಕ್ವಶನ್ ನೋಡೋಣ. 2025 ಪ್ರಜಾವಾಣಿದ್ದು ಮೊದಲು ಪ್ರಜಾವಾಣಿ ನೋಡೋಣ, ಆಮೇಲೆ ದ ಹಿಂದೂ, GK ಟುಡೇ, ಹಿಂಗೆ ನೋಡ್ಕೊತ ಹೋಗೋಣ. ನೋಡಿ, ಮೊದಲೇ ಕ್ವಶನ್, 2025ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ. ನೋಡಿ, ನೀವು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಅಷ್ಟ ಕೊಟ್ಟಿಲ್ಲ ಅವರು, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಅಂತ ಕೇಳಿದ್ರೆ ಎರಡು ಒಂದೇ. ಬಟ್ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾವುದು ಎಕ್ಸಾಮ್ನಲ್ಲಿ. ಓಕೆ, ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೋದು. ಯಾರ್ದು, ನೆಲ್ಸನ್ ಮಂಡೇಲನ, ಗ್ರೇಸ್ ಮಾಯಲ್ನ, ಸಮೋರಾ ಮಾಚಲ್ನ, ಮಲಾಲಾ ಯೂಸುಫ್ ಜಾಯಿನ. ಯಾರು ನೋಡಿ ಸರಿಯಾದ ಉತ್ತರ ಆಗಿದ್ರೆ ಯಾರು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನ್ಯೂಸ್ ಪೇಪರಲ್ಲಿ, ಗ್ರೇಸ್. ನೋಡಿ, ಗ್ರೇಸ್ ಮಾಯಲ್ಗೆ ಇದು ಏನು ಶಾಂತಿ ಇಂದಿರಾ ಗಾಂಧಿ 2025 ಸಾಲಿನ ನೋಡಿ 2025 ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಕೊಟ್ಟಾರೆ. ಓಕೆ, ಇಲ್ಲಿ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ. ಹಂಗಾದ್ರೆ ನೋಡಿ, ನೆಲ್ಸನ್ ಮಂಡೇಲ ಅವರ ಪತ್ನಿಯವರು ಅಂದರೆ ನೆಲ್ಸನ್ ಮಂಡೇಲ ನೊಬೆಲ್ ಪ್ರಶಸ್ತಿ ಪಡೆದ್ರಲ್ಲ ಶಾಂತಿ, ಇದರಲ್ಲಿ ಗೊತ್ತಾ, ಅವ್ರದ ಪತ್ನಿಯವರು. ಮೊಜಾಂಬಿಕ್ ದೇಶದ ಸಾಮಾಜಿಕ ಕಾರ್ಯಕರ್ತೆ ನೆಲ್ಸನ್ ಮಂಡೇಲ ಅವರ ಪತ್ನಿ ಗ್ರೇಸ್ ಮಾಯೆಲ್ಲಾ 2025ನೇ ಸಾಲಿನ ಇಂದಿರಾ ಗಾಂಧಿ ವಿಶ್ವ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿ ಪ್ರಕಟಿಸಲಾಯಿತು. ಮೊಜಾಂಬಿಕ್ನಲ್ಲಿ ಸಂಕಷ್ಟ ಪರಿಸ್ಥಿತಿಗೆ ಹೊರತಾಗಿ ಶಿಕ್ಷಣ, ಆರೋಗ್ಯ ಹಾಗೂ ಪೋಷಕಾಂಶ, ಆರ್ಥಿಕ ಸಬಲೀಕರಣ ಮತ್ತು ಮಾನವೀಯ ನೆರೆ ಕಾರ್ಯಕ್ರಮ ಕೈಗೊಂಡಿದ್ದು ಗುರುತಿತ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿತ್ತು. ನೋಡಿ, ಯಾವ ಕ್ಷೇತ್ರ ಅಂತಲೂ ಕೇಳ್ತಾರೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಕ್ಷೇತ್ರನೂ ಕೇಳ್ತಾರೆ. ಅದಕ್ಕೋಸ್ಕರ ಈ ಕ್ಷೇತ್ರನ ನೋಡ್ಕೊರಿ. ನೋಡಿ, ಪ್ರಶಸ್ತಿ ಮೊತ್ತ ಯಾರು, ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ ಕೊಡುತ್ತೆ ಉತ್ತರ ಪ್ರದೇಶದ. ಹಂಗಂದ್ರೆ ಯಾವುದಿದು, ಎಷ್ಟು ಪ್ರೈಸು, 1 ಕೋಟಿ ರೂಪಾಯಿ ನಗದು ಹಾಗೂ ಪಾರಿತೋಷಿಕವನ್ನು ಕೊಡ್ತಾರೆ. ನೋಡಿ, 1986 ಮೊಜಾಂಬಿಕ್ನಲ್ಲಿ ಮೊದಲ ಅಧ್ಯಕ್ಷ ಸಮೋರಾ ಅವರ ವರ್ಷಿದ್ರು. ಮತ್ತು ಸಮೋರಾ ಅವರನ್ನ ಇವ್ರು ಮೊದಲೇ ಮದುವೆ ಆಗಿದ್ರು. ನೆಕ್ಸ್ಟ್ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲ ಅವರ 2ನೇ ಮದುವೆ ಆದರು. ಇವ್ರ ಬಗ್ಗೆ ಇಷ್ಟು ಮಾಹಿತಿ ಇರಲಿ ನಿಮ್ಗೆ. ಯಾರು ಕೊಡ್ತಾರೆ, ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ ಕೊಡ್ತಾರೆ. ಪ್ರಶಸ್ತಿ ಮೊತ್ತ ಎಷ್ಟು, 1 ಕೋಟಿ ರೂಪಾಯಿ. ಇವರೆಲ್ಲೇ ಮಡಗಾಸ್ಕರ್ನಲ್ಲಿ ಮಾಡಿರ್ತಕ್ಕಂಥ ಈ ಕೆಲಸಕ್ಕೋಸ್ಕರ ಮಡಗಾಸ್ಕರ್ ದೇಶ, ಮೊಜಾಂಬಿಕ್ ಚಾನಲ್ ಅಂತ ಐತಲ್ಲ, ಅಲ್ಲಿ ಬರ್ತಕ್ಕಂಥ ದೇಶ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಪ್ರಜಾವಾಣಿ ನ್ಯೂಸ್ ಬರ್ತದೆ ನೋಡಿ, ಇದು ಇಂಪಾರ್ಟೆಂಟ್, ಇತ್ತೀಚೆಗೆ ಭಾಳ ನ್ಯೂಸಲ್ಲಿದೆ. ಟ್ರಂಪ್ ಅವ್ರು ಏನು ಮಾಡಿದ್ದಾರೆ, ಚಾಗೋಸ್ ದ್ವೀಪದ ಮಾರಿಷಸ್ಗೆ ಹಸ್ತಾಂತರ, ಬ್ರಿಟನ್ ನಿರ್ಧಾರಕ್ಕೆ ಟ್ರಂಪ್ ವಿರೋಧ ಅಂತ. ಈ ಆರ್ಟಿಕಲ್ ನೋಡ್ಕೊಳ್ಳಿ. ಟ್ರಂಪ್ ಇತ್ತೀಚೆಗೆ ಭಾಳ ವಿರೋಧ ವ್ಯಕ್ತಪಡಿಸಿದ್ದಾರೆ ಚಾಗೋಸ್ ದ್ವೀಪ. ಓಕೆ, ಬ್ರಿಟನ್ ಸರ್ಕಾರ ಇತ್ತೀಚೆಗೆ ಯಾವ ದ್ವೀಪ ಸಾರ್ವಭೌಮತ್ವವನ್ನು ಮಾರಿಷಸ್ಗೆ ಹಸ್ತಾಂತರಿಸಲು ನಿರ್ಧರಿಸಿದೆ. ಯಾವುದು, ಗ್ರೀನ್ಲ್ಯಾಂಡ್ನ. ನೋಡಿ, ನ್ಯೂಸಲ್ಲಿ ಗ್ರೀನ್ಲ್ಯಾಂಡ್ನೂ ಐತೆ. ಓಕೆ, ನೆನ್ಪಿಟ್ಕೊಳ್ಳಿ. ಅಂಡಮಾನ್ ದ್ವೀಪಗಳು ಭಾರತ ದ್ವೀಪ. ಓಕೆ, ಚಾಗೋಸ್ ದ್ವೀಪ ಅಥವಾ ಡಿಯಾಗೋ ಗಾರ್ಸಿಯಾನ ಮಾಲ್ಡೀವ್ ದ್ವೀಪನ. ಯಾವ ದ್ವೀಪ ಹಾಗಾದರೆ, ನೋಡಿ ಯಾವ ದ್ವೀಪ ಅಂದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ನೋಡಿ ಚಾಗೋಸ್ ದ್ವೀಪ ಸಮೂಹ ಡಿಯಾಗೋ ಗಾರ್ಸಿಯಾ. ನೋಡಿ, ಮ್ಯಾಪ್ನಲ್ಲಿ ಚಾಗೋಸ್ ದ್ವೀಪಗಳು ಎಲ್ಲಿ ಬರ್ತಾವೆ ಅಂತೇಳಿ ನೋಡ್ಕೊಂಬಿಡಿ. ಒಮ್ಮೆ ನಿಮಗೆ ಅದರದ್ದು ದೃಷ್ಟಿ ತಿಳ್ಕೊಂಬಿಡಿ, ಅಂದರೆ ಗೊತ್ತಾಗುತ್ತೆ. ಓಕೆ, ನೋಡಿ ಚಾಗೋಸ್ ದ್ವೀಪ ಎಲ್ಲಿ ಬರ್ತದೆ ಹಾಗಾದರೆ, ನೋಡಿ ಮ್ಯಾಪ್. ಚಾಗೋಸ್ ದ್ವೀಪದ ಹಿನ್ನೆಲೆ ಮತ್ತು ಇದು ಏನು ಅದ್ರ ನಿಮ್ಗೆ ಗೊತ್ತು. ನೋಡಿ, ನಮ್ದು ಇಲ್ಲಿ ಭಾರತ ಐತಲ್ಲ, ನಮ್ಮ ಭಾರತ ಕಾಣುತ್ತಾ, ಇಲ್ಲಿ ಬರ್ತಕ್ಕಂಥವೇ ಚಾಗೋಸ್ ದ್ವೀಪಗಳು. ನೋಡಿ, ಇಲ್ಲಿ ಚಾಗೋಸ್ ದ್ವೀಪ ಐತಲ್ಲ, ಎಲ್ಲಿ ಬರ್ತೈತಿ, ಇದು ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ. ನೋಡಿ, ಯಾವ ಸಮುದ್ರದಲ್ಲಿ ಚಾಗೋಸ್ ದ್ವೀಪ ಬರುತ್ತೆ ಅಂತ ಕೇಳ್ತಾರೆ, ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ. ನೋಡಿ, ಆ ಸೂತ್ರ ಬರುತ್ತೆ ನೋಡು, ಇಲ್ಲೇ ಮಾರಿಷಸ್ ಐತಲ್ಲ, ಮಾರಿಷಸ್ ದ್ವೀಪಗಳಿಗೆ ಇದನ್ನು ಕೊಡ್ತಾ ಇದ್ದಾರೆ. ನೋಡಿ, ಸೈಚೆಲಸ್ ದ್ವೀಪಗಳಿವೆ, ಮಾಲ್ಡೀವ್ ದ್ವೀಪಗಳಿವೆ, ಇಲ್ಲಿ ಚಾಗೋಸ್ ದ್ವೀಪಗಳು. ನೋಡಿ, ಇವೆಲ್ಲ ಗೊತ್ತಾದವಲ್ಲ. ನೋಡಿ, ಇವೇ ಚಾಗೋಸ್ ದ್ವೀಪಗಳು. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಮ್ಯಾಪ್ ನೋಡ್ರೆ ಅರ್ಥ ಆಗ್ಬೇಕು ನಿಮಗೆ. ಓಕೆ, ಇಲ್ಲೇ ಮಡಗಾಸ್ಕರ್ ಐತೆ, ಮಡಗಾಸ್ಕರ್ ದ್ವೀಪ ಐತೆ, ಇದು ಇಂಡಿಯನ್ ಓಷನ್. ಓಕೆ, ಯಾವ ದ್ವೀಪದಲ್ಲಿ ಬರುತ್ತೆ, ಇಂಡಿಯನ್ ಓಷನ್. ಓಕೆ, ನೋಡಿ ಇದ್ರದ್ದು ಗಾರ್ಸಿಯೋ ದ್ವೀಪದ ಹಿನ್ನೆಲೆ ನೋಡಿ, ಅಂದರೆ ಚಾಗೋಸ್ ದ್ವೀಪನ ಗಾರ್ಸಿಯೋ ದ್ವೀಪ ಅಂತ ಕರೀತಾರೆ. ನೋಡಿ, ಅದ್ರ ಹಿನ್ನೆಲೆ ಅಂದರೆ 1814ರಲ್ಲಿ ನೆಪೋಲಿಯಾ ಗೆದ್ದ ಬಳಿಕ ಮಾರಿಷಸ್ ಒಳಗೊಂಡಂತೆ ಗಾರ್ಸಿಯೋ ದ್ವೀಪ ಬ್ರಿಟನ್ ವ್ಯಾಪ್ತಿಗೆ ಬಂದಿತ್ತು. ಓಕೆ, ಆದರೆ
1968ರಲ್ಲಿ ಮಾರಿಷಸ್ ಸ್ವಾತಂತ್ರ್ಯ ಘೋಷಿಸಿಕೊಂಡಿತ್ತು. ಆಗ ಮಾಡಿಕೊಂಡ ಒಪ್ಪಂದದ ಅನ್ವಯ ಯಾವಾಗ ಮಾರಿಷಸ್ಗೆ ಬ್ರಿಟನ್ನ ಸೇನೆ ರಕ್ಷಣೆ ಅವಶ್ಯಕತೆ ಇರುವುದಿಲ್ಲವೋ ಆಗ ಗಾರ್ಸಿಯಾ ದ್ವೀಪವನ್ನು ಮಾರಿಷಸ್ಗೆ ಹಿಂತಿರುಗಿಸಲಾಗುವುದೆಂದು ಹೇಳಲಾಗಿತ್ತು. ಈ ನಡುವೆ 1980ರ ಬಳಿಕ ಮಾರಿಷಸ್ ದ್ವೀಪದ ಮೇಲೆ ಹಕ್ಕು ಸ್ಥಾಪಿಸಲು ಆರಂಭಿಸಿತು. ಬ್ರಿಟನ್ ಒಪ್ಪದಿದ್ದಾಗ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಮಾರಿಷಸ್ ಪರ ತೀರ್ಪು ನೀಡಿದ್ರಿಂದ ಬ್ರಿಟನ್ನು ಈಗ ಇಲ್ಲಿದೆ ನೋಡಿ ಮಾರಿಷಸ್ ದ್ವೀಪ, ಮಾರ್ಟಿನಸ್ ಅಂತ ಕರೀತಾರೆ ಅದನ್ನು. ಓಕೆ, ಈಗ ಅದನ್ನು ಟ್ರಂಪ್ ಏನು ಮಾಡ್ತಿದ್ದಾನೆ, ವಿರೋಧ ಮಾಡ್ತಾನೆ. ಈ ದ್ವೀಪದ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ ಅಂದ್ಕೊತೀನಿ. ಇದರ ಇತಿಹಾಸ ಗೊತ್ತಿರಲಿ, ಇದು ಎಲ್ಲಿ ಬರ್ತೈತೆ, ಇದು ಕ್ಷೇತ್ರ ಗೊತ್ತಿರಲಿ. ಓಕೆ ನೋಡಿ, ಇಂಪಾರ್ಟೆಂಟ್ ಬೇಕು, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮಾಹಿತಿ ಮ್ಯಾಪ್ ಎರಡು ಒಂದೇ ಕಡೆಗೆ ಮಾಡಿದ್ದೀನಿ ನೋಡಿ. ಓಕೆ ನೋಡಿ, ಭಾರತದ ಮೊದಲ ಮಹಿಳಾ ವಾಸ್ತುಶಿಲ್ಪ ಯಾರು, ಇದ್ರ ಬಗ್ಗೆ ಡೈರೆಕ್ಟ್ ಕ್ವಶನ್ ಇರುತ್ತೆ ನೋಡಿ. ಪೆರಿನ್ ಜಮ್ಶೆಡ್ಜಿ ಮಿಸ್ತ್ರಿ, ಇಂದಿರಾ ಗಾಂಧಿ, ಗ್ರೇಸ್ ಮಾಯಲ್, ಸುಧಾ ಮೂರ್ತಿ. ಗ್ರೇಸ್ ಮಾಯಲ್ ಬಗ್ಗೆ ಇತ್ತೀಚೆಗೆ ಇದೆ ನಿಮಗೆ. ಈಗ ನೋಡಿ ಯಾರು, ಪೆರಿನ್ ಜಮ್ಶೆಡ್ ಮಿಸ್ತ್ರಿ ನೋಡಿ, ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥದ್ದು ನೋಡಿ. ಭಾರತದ ಮೊದಲ ವಾಸ್ತುಶಿಲ್ಪಿ ಪೆರಿನ್ ಜಮ್ಶೆಡ್ಜಿ ಮಿಸ್ತ್ರಿ ನೋಡಿ. ಇವ್ರ ಬಗ್ಗೆ ನೀವೇನು ತಿಳ್ಕೊಬೇಕಂದ್ರೆ, ಇವರು 1987ರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುತ್ತೆ. ಇವು 2 ಪಾಯಿಂಟ್ ಇವ್ರ ಬಗ್ಗೆ ತಿಳ್ಕೊಬೇಕು. ಇವರು ಎಲ್ಲಿ ಹುಟ್ಟಿದ್ರಂಗಾದ್ರೆ ಮುಂಬೈನಲ್ಲಿ 1913ರಲ್ಲಿ ಇಂದಿನ ಮುಂಬೈ ನಗರದಲ್ಲಿ ಇವರು ಜನಿಸಿದ್ರು. ಓಕೆ, 1936ರಲ್ಲಿ ವಾಸ್ತುಶಿಲ್ಪದಲ್ಲಿ ಪದವಿ ಪಡೆದು ಈ ಮೂಲಕ ಅವರು ಭಾರತ ಮೊದಲ ಅರ್ಹತೆ ಪಡೆದ ಮೊದಲ ವಾಸ್ತುಶಿಲ್ಪಿ ಆದರು. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ ಇದ್ರ ಬಗ್ಗೆ. ನೆಕ್ಸ್ಟ್ ನೋಡಿ, ಮದರ್ ಆಫ್ ಆಲ್ ಡೀಲ್ ಎಂದು ಕರೆಯಲ್ಪಡುವ ವ್ಯಾಪಾರ ಒಪ್ಪಂದಕ್ಕೆ ಯಾವ 2 ರಾಷ್ಟ್ರಗಳು ನಡುವೆ ನೋಡಿ, ಒಂದು ನಿಮಿಷ. ಓಕೆ, ಸ್ವಲ್ಪ ಈ ಕಡೆ ಆಗಿದೆ PPT. ಓಕೆ, ಯಾವ ನಡುವೆ ನೋಡಿ, ಮದರ್ ಆಫ್ ಆಲ್ ಡೀಲ್ ಎಂದು ಕರೆಯಲ್ಪಡುವ ವ್ಯಾಪಾರ ಒಪ್ಪಂದ ಯಾವ 2 ರಾಷ್ಟ್ರ ಒಕ್ಕೂಟಗಳ ನಡುವೆ ನಡೆಯುತ್ತಿದೆ ಇತ್ತೀಚೆಗೆ ನಡೆಯುತ್ತಿದೆ. ಯಾವುದು? ಭಾರತ ಅಮೆರಿಕ, ಭಾರತ ಚೀನಾ, ಭಾರತ ಯುರೋಪಿಯನ್ ಒಕ್ಕೂಟ, ಭಾರತ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್. ಯಾವುದು ನೋಡಿ ಇತ್ತೀಚೆಗೆ ಮದರ್ ಆಫ್ ಆಲ್ ಡೀಲ್ ಅಂತ ಎದಕ್ಕೆ ಕರಿತಿದ್ದಾರೆ ಅಂತ ಹೇಳ್ತಾರೆ ಕೇಳಿ ನೋಡಿ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್, ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಮತ್ತು ಯುರೋಪಿಯನ್ ಯೂನಿಯನ್. ನೋಡಿ ಇಲ್ಲಿ ತೆರಿಗೆ ಸಮರದ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ನಂತೆ ಯುರೋಪಿಯನ್ ಯೂನಿಯನ್ ಮೊದಲು ಏನು ಮಾಡಿ ಚೀನಾದ ಮೇಲೆ ಅತಿ ಅವಲಂಬನೆ ಆಗಿತ್ತು, ಚೀನಾದ ಮೇಲೆ ಮತ್ತು ಅಮೆರಿಕದ ಮೇಲೆ. ಅದಕ್ಕೋಸ್ಕರ ಇತ್ತೀಚೆಗೆ ಏನು ಮಾಡೈತೆ ಅಂದರೆ ಒಕ್ಕೂಟ ಭಾರತದ ಒಪ್ಪಂದ ಏರ್ಪಟ್ಟಿದ್ದು 2 ಶತಕೋಟಿ ಜನರನ್ನು ಪ್ರತಿನಿಧಿಸುತ್ತದೆ. 2 ಶತಕೋಟಿ ಜನರನ್ನ ಜೊತೆ ನಮ್ಮದು ಒಪ್ಪಂದ ಮಾಡಿದರೆ ನಮ್ಮದು ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಇಂಪೋರ್ಟು ಕಡಿಮೆ ಆಗುತ್ತೆ. ಆವಾಗ ನಮ್ಮ ಭಾರತದ್ದು ಏನು GDP ಬೆಳಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನೇನು ಮದರ್ ಆಫ್ ಆಲ್ ಡೀಲ್ ಅಂತ, ಮದರ್ ಆಫ್ ನೋಡಿ ಆಲ್ ಡೀಲ್ಸ್ ಎಂದು ಥರ ಆಗೋದು ಬೇಡ ಅಂತ ಇತ್ತೀಚೆಗೆ ಮಾಡ್ಕೊತಿದ್ದಾರೆ. ಇತ್ತೀಚೆಗೆ ನಮ್ಮ ಗಣರಾಜ್ಯೋತ್ಸವ 77ನೇ ಗಣರಾಜ್ಯೋತ್ಸವಕ್ಕೆ ಉರ್ಸುಲಾ ಅವರು ಏನು ಯುರೋಪಿಯನ್ ಅಧ್ಯಕ್ಷರ ಉರ್ಸುಲಾ ಅವರು ನಮ್ಮ ದೇಶಕ್ಕೆ ಅತಿಥಿಯಾಗಿ ಬರ್ತಿದ್ದಾರೆ 77ನೇ ಗಣರಾಜ್ಯೋತ್ಸವಕ್ಕೆ. ಅದು ನೆನ್ಪಿಟ್ರಿ ನೋಡಿ. 2007ರಲ್ಲೇ ಈ ಡೀಲು ಕುಂಠಿತ ಸಾಗಿದೆ. 2007ರಲ್ಲೇ ಇದು ಮಾತುಕತೆ ಸ್ಟಾರ್ಟ್ ಆಗೈತಿ. ಓಕೆ ನೋಡಿ, ದ ಹಿಂದೂ ನ್ಯೂಸ್ ಪೇಪರ್ ನೋಡಿ. ಈಗ ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ ಹಿಂದೂ ನ್ಯೂಸ್ ಪೇಪರಲ್ಲಿ ಯಾವ ಥರ ಕೊಟ್ಟಿರ್ತಾನೆ ಅಂದರೆ, ಒಂದು ನ್ಯೂಸ್ನ ಸ್ಟೇಟ್ ವೈಸ್ ನ್ಯೂಸ್ ಕೊಟ್ಟಿರ್ತಾನೆ, ಒಂದು ಸ್ಪೋರ್ಟ್ಸು, ಒಂದು ಎಕನಾಮಿ, ಒಂದು ಸೈನ್ಸು, ಒಂದು ಸಿಟಿ ಬಗ್ಗೆ ಈ ಥರ ನ್ಯೂಸ್ ಕೊಟ್ಟಿರ್ತಾನೆ ನೋಡ್ಬೇಕಾರೆ. ಹಿಂದೂ ನ್ಯೂಸ್ ಪೇಪರ್ ಯಾರು ಓದ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ ನೋಡು. ಪ್ರಾಚೀನ ಹವಾಮಾನವನ್ನು ಅಧ್ಯಯನ ಮಾಡಲು ಮಂಜುಗಡ್ಡೆ ಪದರಗಳಿಂದ ತೆಗೆಯಲಾಗುವ ಸಿಲಿಂಡರ್ ಆಕಾರದ ಮಾದರಿಯನ್ನು ಏನೆಂದು ಕರೆಯುತ್ತಾರೆ ನೋಡಿ. ಹಾಗಾದರೆ ಇದು ನೋಡಿ ಸೈನ್ಸ್ ಆ್ಯಂಡ್ ಟೆಕ್, ಇದು ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈನ್ಸಲ್ಲಿ ಬಂದಿರತಕ್ಕಂಥದ್ದು. ಸೈನ್ಸ್ ಅಂತ ಒಂದು ಪೇಜ್ ಇರುತ್ತೆ ಹಿಂದೂ ನ್ಯೂಸ್ ಪೇಪರಲ್ಲಿ, ಅಲ್ಲಿ ಬಂದಿರತಕ್ಕಂಥದ್ದು ಮಾಹಿತಿ ಆಗುತ್ತೆ. ಯಾವುದು? ಐಸ್ ಬ್ಲಾಕು, ಐಸ್ ಕೋರು, ಗ್ಲೇಸಿಯರ್ ಸ್ಟಿಕ್ಕು, ಫ್ರಾಸ್ಟ್ ಪೈಪು. ಯಾವುದಾಗಾದ್ರೆ ನೋಡಿ ಇದು ಸರಿಯಾದ ಐಸ್ ಕೋರು ನೋಡಿ. ಇಲ್ಲಿ ನಿಮ್ಮ ಚಿತ್ರ ನೋಡ್ರೆ ಗೊತ್ತಾಗುತ್ತೆ ನೋಡಿ. ಇದೇ ಐಸ್ ಕೋರು ನೋಡ್ಬರ್ಕಿ. ಈ ಐಸ್ ಕೋರ್ ಹೆಂಗೆ ಉಂಟಾಗುತ್ತಂದರೆ ನೋಡಿ, ಐಸ್ ಕೋರ್ಗಳು ಹಿಮದ ಪದರಗಳಲ್ಲಿ ಸಿಕ್ಕಿಬಿದ್ದು ಹಳೆಯ ಗಾಳಿ ಗುಳ್ಳೆಗಳು ಹೊಂದಿರ್ತವೆ. ಇವುಗಳು ವಿಶ್ಲೇಷಿಸುವ ಮೂಲಕ ಸಾವಿರಾರು ವರ್ಷಗಳ ಹಿಂದಿನ ಹವಾಮಾನವನ್ನು ನೋಡಿ. ಇಲ್ಲಿ ಐಸ್ ಇರುತ್ತಲ್ಲ, ಇದ್ರ ನಡ್ಬರ್ಕೆ ಗಾಳಿ ಹೋಗ್ಬಿಟ್ಟು ಇದು ಇಲ್ಲಿ ಐಸ್ ಹಿಂಗೆ ಪ್ಯಾಕ್ ಆಗಿರುತ್ತೆ. ಅದನ್ನು ತೊಗೊಂಡು ವಿಶ್ಲೇಷಣೆ ಮಾಡಿದ್ದು ಎಷ್ಟು ವರ್ಷದ ಹಿಂದಿನ ಗಾಳಿಯ ಟ್ಯೂಬ್ ಅಂತೇಳಿ ಕಂಡುಹಿಡಿಯೋ ಸಂಬಂಧ, ಅದಕ್ಕೆ ಐಸ್ ಕೋರ್. ಇದು ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಓಕೆ ನೋಡಿ, ನೆಕ್ಸ್ಟ್ ಕ್ವಶನ್ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ದ ಹಿಂದೂ ನ್ಯೂಸ್ ಪೇಪರ್ಲೇ ಬಂದಿರತಕ್ಕಂಥದ್ದು ನೋಡಿದ್ರು. ದ ಹಿಂದೂ ನ್ಯೂಸ್ ಪೇಪರ್ಲಿ ಪಿಕ್ಚರ್ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಮಿಲಂಕೋವಿಚ್ ಚಕ್ರಗಳು ಯಾವುದಕ್ಕೆ ಸಂಬಂಧಿಸಿದೆ? ಮಿಲಂಕೋವಿಚ್ ಸೈಕಲ್ಸ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್. ಸೌರಮಂಡಲದ ಗ್ರಹಗಳ ಸಂಖ್ಯೆ, ಸಮುದ್ರ ಅಲೆಗಳ ಏರಿತ, ಭೂಮಿಯ ಚಲನೆಯಲ್ಲಿ ಬದಲಾವಣೆಗಳು ಮತ್ತು ಹವಾಮಾನದ ಮೇಲೆ ಅದರ ಪ್ರಭಾವ, ಜ್ವಾಲಾಮುಖಿಗಳ ಸ್ಫೋಟ. ನೋಡಿ, ಕರೆಂಟ್ ಅಫೇರ್ಸ್ನ ಹಿಸ್ಟ್ರಿ ಕ್ಲಾಸ್ ಹೇಳ್ದಂಗಲ್ಲ, ಹಿಸ್ಟ್ರಿ ಹೇಳ್ದಂಗೆ ಉದ್ದಗೆ ಹೇಳ್ಕೊಂತ ಹೇಳೋದಲ್ಲ. ಕರೆಂಟ್ ಅಫೇರ್ಸ್ ಅಂದರೆ ಏನು? ಅವತ್ತಿನ ಮಾಹಿತಿ ಅವತ್ತು ನಿಮ್ಗೆ ಗೊತ್ತಿರ್ಬೇಕು. ಅದನ್ನು ನೀವು ಹಿಂದೆ
ಹಿಸ್ಟ್ರಿ ಏನು ಓದಿರ್ಬೇಕು ಅದ್ರ ಬಗ್ಗೆ ನೀವು ಎಲ್ಲ ಚಾಪ್ಟರ್ ವೈಸ್ ತಿಳ್ಕೊಂಡಿರ್ಬೇಕು ನೀವು. ಓಕೆ, ಅವಾಗ ನಿಮ್ಗೆ ಈ ಕರೆಂಟ್ ಅಫೇರ್ಸ್ನ ಬಂದು ಹಿಸ್ಟ್ರಿ ಕ್ಲಾಸ್ ಥರ ಹೇಳ್ಕೊತ ಕುಂತ್ರೆ ಅದು ಸಮಂಜಸವಲ್ಲ. ಓಕೆ, ಕರೆಂಟ್ ಅಫೇರ್ಸ್ ಅದ್ರ ಬಗ್ಗೆ ಮಾಹಿತಿ ಏನು ಇವತ್ತಿಂದು ಏನು ಈ ಥರ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ, ಭೂಮಿಯ ಚಲನೆಯಲ್ಲಿ ಬದಲಾವಣೆಗಳು ಮತ್ತು ಹವಾಮಾನದ ಮೇಲೆ ಅದರ ಪ್ರಭಾವ. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ನೋಡಿ ಈ ಥರ ಕೇಳ್ತಾನೆ. ಮಿಲಂಕೋಯ್ ಚಕ್ರಗಳು ಯಾವುದಕ್ಕೆ ಸಂಬಂಧಿಸಿದವೆ ಹಾಗಾದರೆ ಭೂಮಿಯ ಚಲನೆಯಲ್ಲಿ ಬದಲಾವಣೆಗಳು ಮತ್ತು ಹವಾಮಾನದ ಮೇಲೆ ಅದರ ಪ್ರಭಾವಗಳು. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಇದರ ಉತ್ತರ ನೋಡಿ. ಮಿಲಂಕೋಯ್ ಚಕ್ರಗಳು ಭೂಮಿಯ ಕಕ್ಷೆ ಮತ್ತು ಚಲನೆಯಲ್ಲಿ ಆವರ್ತಕ ಬದಲಾವಣೆಗಳನ್ನು ವಿವರಿಸುತ್ತವೆ. ಇವು ಭೂಮಿಯ ಮೇಲೆ ಸೂರ್ಯನ ಬೆಳಕು ಬೀಳುವ ಪ್ರಮಾಣವನ್ನು ಬದಲಾಯಿಸುವ ಮೂಲಕ ಐಸ್ ಏಜ್ಗಳಿಗೆ ಕಾರಣವಾಗುತ್ತದೆ. ಇಲ್ಲಿದೆ ನೋಡಿ ಪಿಕ್ಚರ್, ಐಸ್ ಏಜ್ಗಳು ಈ ಥರ ಭೂಮಿಯ ಒಳಗಡೆ ಭೂಮಿಯ ಚಲನೆಯ ಬದಲಾವಣೆ, ಭೂಮಿಯಲ್ಲಿ ಒಳಗಡ್ತಕ್ಕಂಥ ಚಲನೆ ಬದಲಾವಣೆ ಮತ್ತು ಹವಾಮಾನ ಮೇಲೆ ಬೀಳ್ತಕ್ಕಂಥ ಏನು ಪ್ರಭಾವ. ಓಕೆ, ಈ ಪಿಕ್ಚರ್ ನೋಡಿ. ಓಕೆ, ನೆಕ್ಸ್ಟ್ ನೋಡಿ ಎಥಿಕ್ಸ್ ಕ್ವಶನ್ ಕೇಳಿದಾರೆ ನೋಡಿ. ಯಾವುದ್ರಲ್ಲಿ ಕೇಳಿದಾರೆ ಎಥಿಕ್ಸ್ ಕ್ವಶನ್ ಅಂದರೆ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಎಥಿಕ್ಸ್ ಕ್ವಶನ್ ಕೇಳಿದಾರೆ ನೋಡಿ. ಅಗ್ರಗಣ್ಯ ಸಾಧಕರಲ್ಲಿ ಕಂಡುಬರುವ ಒಂದು ಪ್ರಮುಖ ಲಕ್ಷಣ ಯಾವುದು ಎಂದು ಸಂಶೋಧಕರು ಸೂಚಿಸಿದ್ದಾರೆ ನೋಡಿ. ದ ಹಿಂದೂ ನ್ಯೂಸ್ ಪೇಪರ್ಲಿ ಬಂದಿರತಕ್ಕಂಥದ್ದು ಸ್ಟಡಿ ಪ್ರೋಬ್ ದ ವರ್ಸ್ಟ್ ಗ್ಯಾಪ್ ಬಿಟ್ವೀನ್ ದ ಅರ್ಲಿ ಪೆಡಿಜಿಸ್ ಆ್ಯಂಡ್ ಅಡಲ್ಟ್ ಅಚೀವರ್ಸ್. ಏನು ಕೇಳಿದಾರೆ ಇವರು ನೋಡಿ ಕ್ವಶನ್. ಇದು ಎಥಿಕ್ಸ್ ಕ್ವಶನ್ ನೋಡಿದ್ದು UPSC ಕ್ವಶನ್. ಇದು UPSC ಈ ಥರನ ಕ್ವಶನ್ ಕೇಳ್ತಾನೆ ನೋಡಿ. ಕೇವಲ ಒಂದು ವಿಷಯದಲ್ಲಿ ಮಾತ್ರ ಪರಿಣಿತರಿರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅತಿಯಾದ ಶಿಸ್ತುಬದ್ಧ ತರಬೇತಿ, ವಿಶಾಲ ಆಧಾರಿತ ಕೌಶಲ್ಯ ಸೆಟ್, ಸ್ಕಿಲ್ ಟೆಸ್ಟ್ ಇರ್ತವ್ರಿಗೆ, ಬ್ರಾಡ್ ಬೇಸ್ಡ್ ಶಾಲಾ ಶಿಕ್ಷಣ ತ್ಯಜಿಸೋದು. ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಎಥಿಕ್ಸ್ ಕ್ವಶನ್. ಇದು ಕರೆಂಟ್ ಅಫೇರ್ಸ್ ಒಳಗೆ ಎಥಿಕ್ಸು. ಓಕೆ, ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಶಾಲ ಆಧಾರಿತ ಕೌಶಲ್ಯ ಸೆಟ್, ಬ್ರಾಡ್ ಬೇಸ್ಡ್ ಸ್ಕಿಲ್ ಟೆಸ್ಟ್. ನೋಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಎಥಿಕ್ಸ್ ಕ್ವಶನ್ ನಿಮ್ಗೆ ಇರಲಿ ಅಂತ ಹಾಕಿರೋದು. ಓಕೆ, ಎಥಿಕ್ಸ್ ಈ ಥರ ಕ್ವಶನ್ ಕೇಳ್ತಾರೆ ನಿಮಗೆ ನೋಡಿ. ದ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥದ್ದು. ಓಕೆ, ಈಗ ನೋಡಿ GK ಟುಡೇ ಕ್ವಶನ್ಗಳು ನೋಡಿ. GK ಟುಡೇ ಇವತ್ತಿನ ಪ್ರಚಲಿತ GK ಟುಡೇ ಕ್ವಶನ್ ಇವು. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸೌಪರ್ಣಿಕಾ ನದಿ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಎಲ್ಲಿದೆ ಹಾಗಾದರೆ ನೋಡಿ ಸ್ನೇಹಿತರೆ? ಇದಕ್ಕೆ ಕರ್ನಾಟಕ ಸರಿಯಾದ ಉತ್ತರ ಆಗಿರುತ್ತೆ. ಕರ್ನಾಟಕ ಸೌಪರ್ಣಿಕಾ ನದಿ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಹಾಗಂದ್ರೆ ನೀವು ಕಮೆಂಟ್ ಮಾಡ್ಬೇಕು ನನಗೆ ನೋಡಿ. ಏನಂದರೆ ಇಲ್ಲಿ ನೋಡಿ ಮೊದಲ ಎಕ್ಸ್ಪ್ಲನೇಷನ್ ನೋಡಿ, ಆಮೇಲೆ ನನಗೊಂದು ಕಮೆಂಟ್ ಮೂಲಕ ನೀವು ಆನ್ಸರ್ ಮಾಡಬೇಕು. ಸೌಪರ್ಣಿಕಾ ನದಿಯು ತ್ಯಾಜ್ಯ ನೀರು ನಿರ್ವಹಿಸುವ ತಡೆಯಲು ಕ್ರಿಯಾ ಯೋಜನೆಯನ್ನು ಸಲ್ಲಿಸುವಂತೆ ರಾಷ್ಟ್ರೀಯ ಹಸಿರು ನ್ಯಾಯಾಲಯ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಉಡುಪಿ ಜಿಲ್ಲಾಧಿಕಾರಿ ಅವರಿಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಿಗೆ ನಿರ್ದೇಶನ ನೀಡಿದೆ. ಸೌಪರ್ಣಿಕಾ ಎಂದು ಕರೆಯಲ್ಪಡುವ ಸೌಪರ್ಣಿಕಾ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿರುತ್ತದೆ. ಇದೇನು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿರುತ್ತೆ. ಈ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳ ಮೂಲಕ ಹರಿಯುತ್ತೆ. ಈ ನದಿಯು ಪಶ್ಚಿಮ ಘಟ್ಟಗಳ ಕೊಡಚಾದ್ರಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಓಕೆ, ಹಂಗಂದ್ರೆ ನಾನು ನಿಮಗೆ ಒಂದು ಕ್ವಶನ್ ಕೇಳೋದು. ಹಂಗಂದ್ರೆ ಈ ಸೌಪರ್ಣಿಕಾ ನದಿಗೆ ಒಂದು ಬಂದರು ಉಂಟಾಗುತ್ತೆ. ಸೌಪರ್ಣಿಕಾ ನದಿಗೆ ಇದು ಉಡುಪಿ ಐತಲ್ಲ, ಉಡುಪಿ ಜಿಲ್ಲೆಯಲ್ಲಿ ಅಲ್ಲಿ ಇದು ಆಗುತ್ತಲ್ಲ, ಅಲ್ಲಿ ಸೌಪರ್ಣಿಕಾ ನದಿಗೆ ಯಾವ ಬಂದರು ಇದೆ? ಸೌಪರ್ಣಿಕಾ ನದಿಗೆ ಯಾವ ಬಂದರು ಇದೆ? ಓಕೆ, ಧೋನಿ ನದಿಗೆ ಯಾವ ನದಿ ಅವೆಲ್ಲ ಬೇಡ. ಸೌಪರ್ಣಿಕಾ ನದಿಗೆ ಇರ್ತಕ್ಕಂಥ ಬಂದರು ಯಾವುದು ಅದನ್ನು ನೀವು ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಓಕೆ, ಇದನ್ನು ಕಮೆಂಟ್ ಮಾಡಿ ನೀವು. ಸೌಪರ್ಣಿಕಾ ನದಿಗೆ ಇರ್ತಕ್ಕಂಥ ಬಂದರು ಯಾವುದು? ಓಕೆ, ಮನೆ ಕ್ವಶನ್ ಆಗಿರೋದು ಇದು 708 ಕ್ವಶನ್ ಆಗಿದೆ. ಇದೇ ಥರನ ಈ ಅಂದರೆ ಒಂದಿಸಿ ಬರೆಯೋರು ಕೇಳಿದ್ದ ಅವನು. ನಾನು ಇದೇ ಪರ್ಟಿಕ್ಯುಲರ್ ಸೌಪರ್ಣಿಕಾ ನದಿಗಿರ್ತಕ್ಕಂಥದ್ದು ಏನು ಬಂದರು ಕೇಳ್ತಿದ್ದೀನಿ. ಯಾವ ಬಂದರು ಇದರಲ್ಲಿ ಹುಟ್ಟಿಕೊಂಡಿದೆ ಬಂದರು? ಓಕೆ, ಸೌಪರ್ಣಿಕಾ ನದಿಗೆ. ಇದು ನೀವು ಕಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. GK ಟುಡೇ 2026 ಏಷ್ಯಾ ಉತ್ಪಾದನಾ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಹಾಗಾದರೆ? 4ನೇ ಸ್ಥಾನ, 5ನೇ ಸ್ಥಾನ, 6ನೇ ಸ್ಥಾನ, 7ನೇ ಸ್ಥಾನ? ಎಷ್ಟನೇ ಸ್ಥಾನ ಇದೆ ಹಾಗಾದರೆ ನೋಡಿ? ಇದರಲ್ಲಿ ನಮ್ಮದು ಭಾರತ 6ನೇ ಸ್ಥಾನಕ್ಕಿದೆ ನೋಡಿ. ಆಪ್ಷನ್ ಸಿ 6ನೇ ಸ್ಥಾನಕ್ಕಿದೆ ನೋಡಿ. ಎಕ್ಸ್ಪ್ಲನೇಷನ್ ಆಗಾದ್ರೆ ನೋಡಿ. ಏಷ್ಯಾ ಉತ್ಪಾದನಾ ಸೂಚ್ಯಂಕ 2026ರಲ್ಲಿ ಭಾರತ 11ನೇ ಏಷ್ಯಾ ದೇಶಗಳಲ್ಲಿ 6ನೇ ಸ್ಥಾನದಲ್ಲಿದೆ. ಇದು ಉತ್ಪಾದನಾ ಸ್ಪರ್ಧಾತ್ಮಕ ಬಲಪಡಿಸಲು ಅಗತ್ಯವಾದ ತೋರಿಸುತ್ತದೆ. ಉತ್ಪಾದನಾ ಪ್ರಮುಖ 8 ಸ್ತಂಭಗಳು 43 ಉಪ ನಿಯಂತ್ರಕಾಲಿಕ ಸ್ಪರ್ಧಾತ್ಮಕತೆಯನ್ನು ಅಳೆಯುತ್ತದೆ. ಈ ಸೂಚ್ಯಂಕ 3ನೇ ವರ್ಷಕ್ಕೆ ಕಾಲಿಟ್ಟಿದ್ದು 3ನೇ ಆವೃತ್ತಿಯಾಗಿರುತ್ತೆ ನೋಡಿ. ಯಾರು ಇದು ಮಾಡ್ತಾರೆ ಹಂಗಂದ್ರೆ? 1ನೇದು ಯಾವುದಾಗಂದ್ರೆ ವಿಯೆಟ್ನಾಮನ್ನು ಬದಲಿಸಿ ಮಲೇಷಿಯಾ 2ನೇ ಸ್ಥಾನಕ್ಕೆ ಬಂದಿತ್ತು. ಹಂಗಾದ್ರೆ 3ನೇ ಸ್ಥಾನ ಯಾವುದು? ವಿಯೆಟ್ನಾಂ. ಹಂಗಾರೆ 1ನೇ ಸ್ಥಾನ ಚೀನಾ. ಓಕೆ, ನಮ್ಮದು 6ನೇ ಸ್ಥಾನ. ಓಕೆ, ಇದ್ರದ್ದು ಇಷ್ಟು ಮಾಹಿತಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ,
2026 ನಂಬಿಯೋ ಗ್ಲೋಬಲ್ ಸೇಫ್ಟಿ ಇಂಡೆಕ್ಸ್ ಪ್ರಕಾರ ಸತತ 10ನೇ ವರ್ಷ ವಿಶ್ವದ ಸುರಕ್ಷಿತ ನಗರಗಳಲ್ಲಿ ಹೆಗ್ಗಳಿಕೆ ಪಾತ್ರವಾದ ನಗರ ಯಾವುದಾಗಾದ್ರೆ? ಅಬುದಾಬಿನ, ಟೋಕಿಯೋನ, ವಿಯೆನ್ನಾನ, ಸಿಂಗಾಪುರ ಯಾವುದಾಗಾದ್ರೆ? ನೋಡಿ ನೋಡಿ ಸ್ನೇಹಿತರೆ, ಸತತ 10ನೇ ವರ್ಷದಿಂದ ಅಂದರೆ 2017ರಿಂದ. ಓಕೆ, ಯಾವ್ದು ವರ್ಷ ಹಂಗಂದ್ರೆ ನೋಡಿ ಯಾವುದಾಗಾದ್ರೆ ಅಬು ಧಾಬಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಬು ಧಾಬಿ. ಓಕೆ, ಮಾನದಂಡಗಳು ಏನು ಮೊದಲು ನೋಡ್ಕೊಳ್ಳಿ. ಅಬುದಾಬಿ 2017ರಿಂದ ಸತತ 10ನೇ ವರ್ಷ ವಿಶ್ವದ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಾಗತಿಕ ಜೀವನ ವೆಚ್ಚ ಗುಣಮಟ್ಟ ಡೇಟಾಬೇಸನ್ನು ನಂಬಿಯೋ ಈ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದೆ. ಈ ಸಾಧನೆ ಅಬುದಾಬಿ ಬಲವಾದ ಭದ್ರತೆ, ಸ್ಥಿರತೆ, ಉತ್ತಮ ಗುಣಮಟ್ಟದ ಜೀವನ ಮತ್ತು ವಾಸಿಸಲು ಮತ್ತು ಕೆಲಸ ಮಾಡಲು, ಹೂಡಿಕೆ ಮಾಡಲು ಇದು ಉನ್ನತ ತಾಣ. ಇಷ್ಟು ಇದಕ್ಕೆ ಇರ್ತಕ್ಕಂಥ ಮಾನದಂಡಗಳು ನೆನ್ಪಿಟ್ಕೊಳ್ಳಿ. ಇದ್ರದ್ದು ಮಾನದಂಡಗಳು ಹಂಗಾದ್ರೆ ಯಾವುದು? ಅಬು ಧಾಬಿ ಎಮಿರೇಟ್ಸ್ನ ಇಮೇಜನ್ನು ಬಲಪಡಿಸುತ್ತದೆ. ಓಕೆ, ಇದ್ರದ್ದು ನಿಮಗೆ ಗೊತ್ತಿರಲಿ. ನೋಡಿ, ಹಾಗಾದರೆ ನಿಮಗೊಂದು ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಏನು ಕೇಳ್ತೀನಿ ಅಂದರೆ, 77ನೇ ಗಣರಾಜ್ಯೋತ್ಸವ, ಭಾರತದ ಗಣರಾಜ್ಯೋತ್ಸವಕ್ಕೆ ಆಗಮಿಸಲಿರುವ ಅತಿಥಿಗಳ ಯಾವ ಒಕ್ಕೂಟ? ಅತಿಥಿಯವರು ಯಾವ ಒಕ್ಕೂಟಕ್ಕೆ ಸೇರಿದವರು? ಯಾವ ಒಕ್ಕೂಟ ಅಥವಾ ಯಾವ ಕಂಟ್ರಿಗೆ ಸೇರಿದವರು? ಒಕ್ಕೂಟ ಅಂತೇಳಿ ಯಾವ ಒಕ್ಕೂಟಕ್ಕೆ ಸೇರಿದವರು? ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ. ಓಕೆ, ಇದು ನೀವು ಕಮೆಂಟ್ ಮೂಲಕ ನನಗೆ ಈ ಕ್ವಶನ್ಗೆ ಆನ್ಸರ್ನ ತಿಳಿಸ್ಬೇಕಾಗತ್ತೆ. ಓಕೆ, ನಮಸ್ಕಾರ.